ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಆಲೂಗಡ್ಡೆ ಬೇಯಿಸಿ ಆಯಿತು. ಆಲೂಗಡ್ಡೆನೂ ಇಲ್ಲ, ಎರಡೇ ಇದೆ. ತರೋದಕ್ಕೆ ಹೇಳ್ಬೇಕು ನಮ್ಮ ಮನೆಯವರಿಗೆ. ನಾನು ಏನೂ ತರಕಾರಿ ತೊಗೊಂಬರ್ತಾ ಇಲ್ಲ ಇವಾಗ, ಯಾಕಂದರೆ ಫ್ರಿಜ್ಜಲ್ಲಿ ಇರೋದು ಹಳೆಯದೆಲ್ಲ ಖಾಲಿ ಮಾಡೋಣ ಅಂತ. ಇನ್ನೇನು ಒಂದು ಸ್ವಲ್ಪ ಇದೆ, ಒಂದು 2-3 ಮೂಲಂಗಿ ಇದೆ, 2 ಬೀಟ್ರೋಟ್ ಇದೆ, ಹಸಿಮೆಣಸನ್ನು ತರಿಸ್ಕೊತಾ ಇದ್ದೆ ಅವಾಗವಾಗ. ಅದೆಲ್ಲದೂ ಹಳೇದು ಸುಮಾರಿದೆ, ಅದೆಲ್ಲದನ್ನು ಖಾಲಿ ಮಾಡಿ ಫ್ರಿಜ್ಜಿಗೆ ಹೊಸ ತರಕಾರಿಗಳನ್ನ ತುಂಬೋಣ ಅಂತ. ಇದು ಕ್ಯಾರೆಟ್ ಇದೆ, ಆಮೇಲೆ ಬೀನ್ಸ್ ಇಲ್ಲ, ಬೀನ್ಸ್ ನಿನ್ನೆ ಖಾಲಿ ಮಾಡಿದೆ ಅಷ್ಟಿದೆ. ಮತ್ತು ಮೆಂತ್ಯ ಸೊಪ್ಪಿದೆ, ಕೊತ್ತಂಬರಿ ಸೊಪ್ಪು ನಿನ್ನೆ ಥರ ಕೇಳಿದೆ, ಬಂದಿರಲಿಲ್ಲ ಅಂತೆ. ಬೆಳಿಗ್ಗೆ ಫ್ರೆಶ್ ಆಗಿರೋದು, ಹಳೇದಿತ್ತಂತೆ, ಹಾಗಾಗಿ ಅವ್ರು ಕೊಟ್ಟಿಲ್ಲ. ಇವತ್ತು ತಗೊಬರ್ತೀನಿ ಅಂತ ಹೇಳಿದ್ದಾರೆ. ಮೆಂತ್ಯ ಸೊಪ್ಪಿದೆ. ಇವತ್ತು ಗುರುವಾರ, ನಾನು ಇವತ್ತು ರೈಸ್ ತಿನ್ನೋದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಕೂಡ ತಿನ್ನೋದಿಲ್ಲ. ಹಾಗಾಗಿ ಇವತ್ತು ಬೆಳಗ್ಗೆ ಮತ್ತು ನಾನು ತಿಂಡಿ ಕೂಡ ತಿನ್ನೋದಿಲ್ಲ ಬೆಳಗ್ಗೆ, ಅಂದರೆ ಸ್ನಾನ ಮಾಡಿ ಪೂಜೆ ಮಾಡಿನೇ ತಿಂಡಿ ತಿನ್ನೋದು. ನಮ್ಮನೆಯವ್ರಿಗಾಗಿ 2 ಇದನ್ನು ಮಾಡೋಣ ಅಂತ, ಆಲೂ ಪರಾಟ ಮಾಡೋಣ ಅಂತ. ಹಿಂಗಿದ್ರೆ ಆಲೂ ಪರಾಟ ಮಾಡೋದು ಕಲ್ತಿದ್ದೀನಿ, ಅದು ನಮ್ಮನೆಯವರಿಗೂ ಭಾಳ ಇಷ್ಟನಾ. ಹಾಗಾಗಿ 2 ಆಲೂಗಡ್ಡೆ ಇತ್ತು, ಅದನ್ನೇ ಬೇಯಕ್ಕೆ ಹಾಕಿದ್ದೀನಿ. ನೆನ್ನೆ ಬೇಯಿಸಿದ್ದು ಕೂಡ ಒಂದು 1/4 ಭಾಗದಷ್ಟಿದೆ, ಅದನ್ನು ಕೂಡ ಹಾಕಿ ಅವರಿಗೆ ಆಲೂ ಪರಾಟ ಮಾಡ್ತೀನಿ. ಮಧ್ಯಾಹ್ನ ಎಷ್ಟಾಗುತ್ತೋ ಅಷ್ಟು ಮಾಡಿಬಿಡ್ತೀನಿ. ಮಧ್ಯಾಹ್ನ ತಿಂದರೆ ತಿನ್ನಲಿ ಅವರು. ನಂಗೆ ಯಾರೋ ಕೇಳ್ತಾ ಇದ್ರು, ನೀವೇನಾದ್ರು ಹರಕೆ ಮಾಡ್ಕೊಂಡಿರ್ತೀರಲ್ವ, ಅದು ತೀರದೇ ಇದ್ದರೂ ಕೂಡ ತೀರಿಸ್ತೀರಾ, ತೀರದೇ ಇದ್ರೂ ಕೂಡ ಮಾಡ್ತೀರಾ ಅಂತಂದರೆ ಹರಕೆ ಈಡೇರದೇ ಇದ್ರು ಅಂತ. ಹರಕೆ ಈಡೇರದೇ ಇದ್ದರೆ ನಾನು ಯಾವುದನ್ನು ಇದು ಮಾಡಿ ತೀರಿಸೋದಿಲ್ಲ. ಮತ್ತೇನು ಗೊತ್ತಾ, ನಾವು ಹರಕೆ ಹೊರಬೇಕಿದ್ರೆ ನಮಗೆ ಅಂದರೆ ನಮ್ಮ ಇದನ್ನ ನೋಡಿ ಹರಕೆ ಹೊರಬೇಕು. ಅಂದರೆ ತುಂಬ ದೊಡ್ಡದೆಲ್ಲ ಹೊತ್ಕೊಂಡ್ರೆ ಅದು ಆಗೋದಿಲ್ಲ. ಕೆಲವೊಂದೆಲ್ಲ ಆಗಿದೆ ಕೂಡ ಹಂಗೂ ನಮಗೂ. ಅದಾಗದೇ ಇರೋದನ್ನು ನಾನು ತೀರಿಸಿಲ್ಲ. ಅಂದರೆ ಚಿನ್ನಿ ಇದ್ರ ವಿಷಯದಲ್ಲಿ ಒಂಚೂರು ನೀಟ್ ವಿಷಯದಲ್ಲಿ ನಾವು ಅದೊಂದು 2-3 ಅದೊಂದೇ ಹರಕೆ ನಮ್ಮದು ಇನ್ಕಂಪ್ಲೀಟ್ ಅಂತ ಆಗಿರೋದು. ಬಾಕಿದೆಲ್ಲದೂ ಆಗಿದೆ. ಯಾಕಂದರೆ ನಾವು ನಮ್ಮ ಲೆವೆಲಲ್ಲಿ ನೋಡಿಕೊಂಡೆ ನಾವು ಹರಕೆಯನ್ನು ಹೊರೋದು. ಈಗ ನನಗೇನಪ್ಪ, ಒಂದು 800 ಕಾರ್ ತೊಗೊಳ್ಳೋಷ್ಟು ನನ್ನ ಹತ್ರ ಒಂದು ಇದೆ ಅಂತ ಇಟ್ಕೊಳ್ಳಿ, ದುಡ್ಡಿದೆ ಅಥವಾ ಇನ್ನೊಂದು. ಅದಕ್ಕಿಂತ ಒಂಚೂರು ಮೇಲಿರೋ ಕಾರನ್ನು ದೇವರೇ ನನಗೊಂದು ಅದು ಬಿಟ್ಟು ಬೇರೆ ಅದರೊಂದು ಒಳ್ಳೆ ಕಾರ್ ತೊಗೊಳ್ಳೋ ಹಾಗೆ ಮಾಡಪ್ಪ, ಅದು ಬಿಟ್ಕೊಂಡು ನಾವು BMW ಕಾರ್ ತೊಗೊಳ್ಳೋ ಹಾಗೆ ಮಾಡಪ್ಪ ದೇವ್ರೆ ಅಂದರೆ, ಪಾಪ ದೇವ್ರು ಎಲ್ಲಿಂದ ಕೊಡುತ್ತೆ ಅಲ್ವ. ನಮ್ಮ ಯೋಗ್ಯತೆನ ನೋಡಿಕೊಂಡು ದೇವ್ರ ಹತ್ರ ನಾವು ಒಂದೊಂದು ಹರಕೆ ಇಡಬೇಕು. ನಮ್ಮ ಯೋಗ್ಯತೆ ಮೀರಿ ಹರಕೆ ಹೊತ್ಕೊಂಡ್ರೆ ಅದು ಹೆಂಗೆ ತೀರುತ್ತೆ ಅಲ್ವಾ. ಹಾಗೆ ಅಷ್ಟೇ. ನನಗೆಲ್ಲದ ಹರಕೆಗಳು ಆಗಿದೆ. ಯಾಕಂದರೆ ನಾನು ತುಂಬ ಅಂಥದ್ದೆಲ್ಲ ದೊಡ್ಡದೆಲ್ಲ ಏನು ಇದು ಮಾಡೋದಿಲ್ಲ. ಏನೋ ಒಂದು ಆಮೇಲೆ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡಾಗ ಕೂಡ ನನ್ನ ಸಣ್ಣ ಪುಟ್ಟದ್ದು, ತುಂಬ ದೊಡ್ಡದಲ್ಲ ನಾನು ಮನಸ್ಸಲ್ಲೂ ಅಂದ್ಕೊಳ್ಳೋದು. ಹಾಗಾಗಿ ನನ್ನದೆಲ್ಲದೂ ಆಗುತ್ತೆ. ನನಗೂ ಒಂದು ಅನಿಸುತ್ತೆ, ಇದು ಆಗಬಹುದೇನೋ ಅಂತ. ಕೆಲವೊಂದು ಆಗದೆ ಇರೋದು ಇದೆ, ಸಣ್ಣ ಪುಟ್ಟದ್ದು ಆದರೂ ಕೂಡ. ಯಾರೋ ಏನೋ ಕೊಡಬೇಕು, ಅದು ಇದೇನಾದ್ರು ಇರುತ್ತಲ್ವ, ಆ ಥರದ್ದು ಕೂಡ ಆಗಿದ್ದು ಉಂಟು. ಆವಾಗ ನಾನು ಹಾಗೆ ಇದು ಮಾಡ್ಕೊತೀನಿ. ನನಗೆ ಇವಾಗೂ ಅಷ್ಟೇ ಏನೋ ಅಂದ್ಕೊಂಡಿದ್ದೆ, ಅದು ಆಗಿದೆ. ಹಾಗಾಗಿ ಇವತ್ತು ರೈಸ್ ತುಂಬ ವಾರಗಳಾಗಿತ್ತು ನಾನು ಏನೋ ಅಂದ್ಕೊಳ್ಳೋದೆ, ಅದು ಅಂದ್ಕೊಂಡು ತುಂಬ ದಿನ ಆಗಿತ್ತು, ಅದು ಆಗಿದೆ. ಹಾಗಾಗಿ ಇವತ್ತು ನಾನು ರೈಸ್ ತಿನ್ನೋದಿಲ್ಲ. ಯಾಕಂದರೆ ಅದನ್ನು ನಾನು ಡೈರೆಕ್ಟಾಗಿ ಹೇಳಬೇಕಾಗುತ್ತೆ. ಇಲ್ಲ ಒಬ್ರು ನೀವು ಉಪವಾಸ ಮಾಡ್ತೀನಿ ಅಂತೀರಾ, ತಿಂತೀರಾ ಅಂತೀರ. ಉಪವಾಸ ಮಾಡಲ್ಲ, ರೈಸ್ ಬಿಡ್ತೀನಿ ಅಷ್ಟೇ. ಮಧ್ಯಾಹ್ನ ಚೂರು ಉಪ್ಪಿಟ್ಟು ತಿಂತೀನಿ, ಮತ್ತು ಏನಾದರೂ ಜ್ಯೂಸು ಹಣ್ಣು ಆ ಥರ ತಿಂತೀನಿ. ಇಲ್ಲ ಅಂದರೆ ರಾತ್ರಿನೂ ಅಷ್ಟೇ, ನಾನು ಗೋಧಿದೇ ತಿಂತೀನಿ, ರೈಸ್ದು ತಿನ್ನೋದಿಲ್ಲ, ಗೋಧಿದು ಮಾಡ್ಕೊಂಡು ತಿಂತೀನಿ ಅಷ್ಟೇ. ಕೆಲವೊಬ್ಬರಿಗೆ ಜಾಸ್ತಿ ಪ್ರಾಬ್ಲಮ್. ನಮ್ಮಲ್ಲಿ ನಾವು ಏನು ತೋರಿಸ್ತೀನೋ ಅದನ್ನು ಬಿಟ್ಟು ಇಲ್ಲದೆ ಅದನ್ನು ಹುಡುಕಿ ಕಮೆಂಟ್ ಹಾಕ್ತಾರೆ. ಹಾಗಾಗಿ ಅವರಿಗೆ ಫಸ್ಟು ನಾನೀಗ ಏನು ಮಾಡ್ತೀನಿ ಅಂದರೆ ಕ್ಲಾರಿಟಿ ಫಸ್ಟು ವಿಡಿಯೋದಲ್ಲೇ ಕೊಟ್ಟುಬಿಡ್ತೀನಿ. ಆಮೇಲೆ ಮತ್ತೆ ಪಾಪ ಅವ್ರು ಯಾಕೆ ಹೋಗಿ ಕಮೆಂಟ್ ಬರೀಬೇಕು. ಹಾಗಾಗಿ ನನಗೆ ಮೊನ್ನೆನೂ ಒಬ್ಬರು ಕಮೆಂಟ್ ಹಾಕಿದ್ರು, ನಿಮ್ಮ ವಿಡಿಯೋಗಳು ತುಂಬ ಹಳೇದಿದ್ದು, ನೋಡಿದಾಗ ಒಂದು ಪಾಸಿಟಿವ್ ವೈಬ್ ಬರುತ್ತೆ ಅಂತ. ನಂಗೆ ಅವಾಗ ಖುಷಿ ಅಂತ ಅನ್ನಿಸ್ತು. ತುಂಬ ಜನ ನೆಗೆಟಿವ್ನೇ ಹುಡುಕ್ತಾರೆ, ಅದರಲ್ಲಿ ಪಾಸಿಟಿವ್ ಹುಡುಕಿ ಇದು ಮಾಡ್ತೀರ. ತುಂಬ ಜನ ಹೇಳ್ತೀರ ಕೂಡ, ನೀವೊಂದು ಇನ್ಸ್ಪಿರೇಷನ್ ಥರ ನಮಗೆ ಕೆಲಸ ಮಾಡೋದಕ್ಕೆ. ನಿಮ್ಮ ವಿಡಿಯೋ ನೋಡಿದ್ರೆ ಅಂದರೆ ಒಂದು ಖುಷಿ ಬರುತ್ತೆ ಕೆಲಸ ಮಾಡೋದಕ್ಕೆ ಅಂತೆಲ್ಲ ಹೇಳ್ತೀರ. ಆವಾಗ ಖುಷಿ ಅನಿಸುತ್ತೆ. ಎಲ್ಲದರಲ್ಲೂ ಎಲ್ಲದೂ ಇರುತ್ತೆ. ನಿಮಗೆ ಬೇಕಾದಂಗೆ ನಂಗೆ ಕೊಡೋಕ್ಕೆ ನಾನು ಅಲ್ವಾ. ನಿಮ್ಮ ಯೋಚನೆನೇ ಬೇರೆ, ನನ್ನ ಯೋಚನೆನೇ ಬೇರೆ. ನನ್ನ ಯೋಚನೆ ನಿಮ್ಮ ಯೋಚನೆ ಹೆಂಗೆ ಒಂದಾಗಕ್ಕಾಗುತ್ತೆ ಅಲ್ವಾ. ನನಗೇನು ಯೋಚನೆ ಬರುತ್ತೆ ನಾನು ಆ ಥರ ವಿಡಿಯೋಗಳನ್ನ ಮಾಡ್ಕೊತಾ ಹೋಗ್ತೀನಿ. ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ಹಾಕಿ, ಆ ಥರದ್ದು ಮಾಡ್ತೀನಿ ನೋಡೋಣ. ಆದರೆ ನನಗೆ ಯಾಕಂದರೆ ನನ್ನ ಚಾನಲ್ ಆಗಿರೋದ್ರಿಂದ ನನ್ನ ಯೋಚನೆ ಪ್ರಕಾರನೇ ಹೋಗಬೇಕಾಗತ್ತೆ ಅಲ್ವಾ. ಬೇರೆ ಯೋಚನೆ ನನಗೆ ಹೆಂಗೆ ಗೊತ್ತಾಗುತ್ತೆ, ಹಿಂಗೆ ಮಾಡಿದರೆ ಚೆನ್ನಾಗಿರುತ್ತೆ, ಹಂಗೆ ಮಾಡಿದರೆ ಚೆನ್ನಾಗಿದೆ, ಹೆಂಗೆ ಗೊತ್ತಾಗುತ್ತೆ. ನಂದೊಂದು ಥಾಟ್ ಇಟ್ಕೊಂಡು ನಾನು ಹೋಗ್ತೀನಿ ಅಷ್ಟೇ. ನೀರು ಕುಡಿದೆ, ಬೇಗ ಎಚ್ಚರ. ಇವತ್ತು ಬೇಗ ಹೇಳಲಿಲ್ಲ, ಕೆಲಸ ಕೂಡ ಏನೂ ಇರಲಿಲ್ಲ. ಹಾಗಾಗಿ 5:15 ಏನೋ ಆಗಿತ್ತು ಅಷ್ಟೊತ್ತಿಗೆ. ನಮ್ಮ ಮನೆಯವರಿಗೆ ಇವತ್ತು ತೋಟದಲ್ಲಿ ನಾವು ಶೆಡ್ ಕಿತ್ತಿದ್ವಿ ಗೊತ್ತಾ, ಆ ಶೆಡ್ನ
ಮಾಡು ಗೀಡು ಏನು ಹೊಡೆದಿರಲಿಲ್ಲ, ಟೈಮೇ ಆಗಿರಲಿಲ್ಲ. ಬರೀ ಕೊನೆ ಕೊಯ್ಲು ಅದು ಇದು ಕೆಲಸದವ್ರು ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು ಅಲ್ಲಿಗೆ ಅವರು ಬರ್ತಾ ಇದ್ದಾರಂತೆ. ಹಾಗಾಗಿ ನಮ್ಮ ಮನೆಯವ್ರು ಬೇಗ ಹೋಗಬೇಕು ಅಂತ ಹೋದ್ರು. ಅವರು 7 ಗಂಟೆಗೆ ಏನೋ ಬರ್ತೀನಿ ಅಂದ್ರಂತೆ. ಹಾಗಾಗಿ ಅವ್ರು ಎದ್ದು ಅವರು 5 ಕಾಲಿಗೆ ಎದ್ದಿದ್ರು. ನಾನು 5:15 ಎದ್ದು ಅವ್ರಿಗೆ ಬಂದು ಟೀ ಮಾಡಿಕೊಟ್ಟೆ. ಅವ್ರು ಕೂಡ ಹಾಗೆ 5 ಕಾಲಿಗೆ ಹೋಗಾಯ್ತು ಊರಿಗೆ. ಅದೇ ಅವ್ರೊಬ್ರಿಗೆ ಮಾತ್ರ 2 ತಾಲಿಪಟ್ಟು ನನಗೆ ಏನಾಗಿ ತಾಲಿಪಟ್ಟು ಅಂತೀನಿ, ಆಲೂ ಪರಾಟ ಮಾಡಿಕೊಡ್ತೀನಿ. ಮತ್ತೊಂದೇನೋ ಹೇಳಬೇಕು ಅಂದ್ಕೊಂಡೆ ಮತ್ತೆ ಹೋಯಿತು ಅಷ್ಟೇ. ನಾನು ಮೆಂತ್ಯ ಸೊಪ್ಪಿದೆಯಾ ಯಾಕೆ ಇದಕ್ಕೆ ಸುಮ್ಮನೆ ಹಾಳಾಗ್ಬಿಡುತ್ತೆ, ಅದು ಹಣ್ಣಾದಂಗೆ ಆಗಿದೆ. ಆಲೂ ಪರಾಟ ಇದು ಗೋಧಿ ಹಿಟ್ಟಿಗೆ. ಆಮೇಲೆ ನಾನು ಆಲೂ ಪರಾಟ ಫಸ್ಟ್ ಟೈಮ್ ಮಾಡಿದ್ದೆ ಅಲ್ಲ, ಚಿನ್ನಿ ಬಂದಾಗಲ್ಲ, ಅದು ಫಸ್ಟ್ ಟೈಮ್ ಮಾಡಿದಾಗ ಯಾರೋ ನಂಗೆ ಕಮೆಂಟ್ ಹಾಕಿದ್ರು, ಆಲೂ ಪರಾಟ ಮಾಡೋದು ಹಿಂಗಲ್ಲ ಅಂತ ಹೇಳಿ. ನಾನು ಅದಕ್ಕೆ ನಾನು ತುಂಬ ಕ್ಲೀನಾಗೆ ಕೇಳಿದೆ, ಹಾಗಾದ್ರೆ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದೆ. ಮೈದಾದಲ್ಲಿ ಮಾಡ್ತಾರೆ, ನಾನು ಕೇಳಿದ ತಪ್ಪ ಅಂತ ಕೇಳಿದ್ರು. ಹಂಗೆ ನಾನು ಕೇಳಿದ ತಪ್ಪ ಅಂತ ಅಂದೆ. ಎಲ್ಲರೂ ಆಲೂ ಪರಾಟ ಮಾಡೋದನ್ನು ನಂಗೆ ಪಾಪ ಸಜೆಷನ್ ಕೊಟ್ಟಿದ್ದಾರೆ. ಇವತ್ತು ಕೂಡ ನಾನು ಹಾಗೇನೆ, ನನಗೊಬ್ಬರು ಹೇಳಿದರು, ಕೃಪಾ ಮೇಲ್ಗಡೆ ಸಿಪ್ಪೆ ತೆಗಿಬೇಡಿ, ಹಾಗೆ ಹಾಕಿ ಆವಾಗ ನೀವು ಉಗಿಲಿ ಬೇಯಿಸೋ ಅವಶ್ಯಕತೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ನೋಡೋಣ ಅಂತ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ. ಯಾರ್ಯಾರು ಏನೇನು ಹೇಳಿದ್ರೆ ಅದನ್ನೆಲ್ಲದನ್ನು ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಪಾಪ ಅದು ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ರೆ ರೆಸಿಪಿ ಅವರಿಗೆ ಗೊತ್ತಿಲ್ಲ, ಮತ್ತು ನನಗೆ ಹೇಳಕ್ಕೆ ಬಂದಿದ್ದಾರೆ. ಅಯ್ಯೋ ವಿಚಿತ್ರ ಅನ್ನಿಸ್ತು. ಇದರಲ್ಲಿ ಮೈದಾದಲ್ಲಿ ಮಾಡ್ತಾರೆ. ನಾನು ಎಷ್ಟು ವಿಡಿಯೋ ನೋಡಿದ್ದೀನಿ ಗೊತ್ತಾ, ಮತ್ತು ಯಾರೂ ನಂಗೆ ಆ ಥರ ಹಾಕಿಲ್ಲ. ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ದೀರಾ. ಚೆನ್ನಾಗಿ ಆಗಿತ್ತು ಕೂಡ. ಫಸ್ಟ್ ಟೈಮ್ ಮಾಡಿದಾಗ ಅಷ್ಟೇ, ಚಿನ್ನಿ ಬಂದಾಗ ಮಾಡಿದಾಗೂ ತುಂಬ ಚೆನ್ನಾಗೇ ಆಗಿತ್ತು. ರೆಸಿಪಿ ಕೇಳಿದ್ರೆ ಅವ್ರ ಹತ್ರನೇ ರೆಸಿಪಿ ಇಲ್ಲ, ನನಗೆ ಹೇಳಕ್ಕೆ ಬಂದಿದ್ದಾರೆ. ಅದು ಯಾವ ಥರನೋ ಏನೋ ನನಗೂ ಗೊತ್ತಿಲ್ಲ. ಬನ್ನಿ, ಗೋಧಿ ಹಿಟ್ಟು ಕಲಸಿಲ್ಲ. ಈಗ ಗೋಧಿ ಹಿಟ್ಟನ್ನ ಕಲಿಸ್ಬೇಕು. ನೆನೆನೂ ನಾವು ಚಪಾತಿ ಮಾಡ್ಕೊಂಡಿದ್ವಿ. ಚಪಾತಿ ಮಾಡಿ ಇದು ಬೀಟ್ರೋಟ್ ಪಲ್ಯ ಮಾಡಿದ್ದೆ. ಹಾಗಾಗಿ ಗೋಧಿ ಹಿಟ್ಟು ಸ್ವಲ್ಪ ಉಳಿದಿದೆ, ಆದರೆ ಅದು ಗಟ್ಟಿ ಇದೆ. ಅದನ್ನು ಒಂಚೂರು ಇದು ತೆಳು ಕಲಿಸ್ತೀನಲ್ಲ, ಇದ್ರ ಜೊತೆಗೆ ಕಲಿಸ್ತೀನಿ. ಅದೇ ಗೋಧಿ ಹಿಟ್ಟನ್ನ ತೆಳು ಮಾಡ್ಕೊಳ್ಳಿ ಅಷ್ಟೇ, ಮತ್ತೇನೇನಿಲ್ಲ. ನಮ್ಮ ಮನೆಯವ್ರದ್ದು ಫೋನ್ ಬಂದು ಟೀ ಕುಡ್ತೀಯಾ ಅಂದೇಳಿ ಎದ್ದು ಸುಮಾರು ಹೊತ್ತಾಯ್ತಲ್ಲ, ಹಾಗಾಗಿ ಟೈಮ್ ಈಗ 7 ಗಂಟೆ ಆಗಿದೆ. ಮೆಂತ್ಯ ಸೊಪ್ಪಿತ್ತಲ್ವ, ಹಾಗಾಗಿ ಅದನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಗೋಧಿ ಹಿಟ್ಟಿನ ಜೊತೆಗೇ ಹಾಕಿ ಕಲಸೋಣ ಅಂತ. ಅದರಲ್ಲೂ ಸುಮಾರು ಹಾಳಾಗಿಬಿಟ್ಟಿತ್ತು. ಎಷ್ಟಿದೆಯೋ ಅಷ್ಟನ್ನು ಮಾತ್ರ ಕಲಸೋದಕ್ಕೆ ಅಂತ ನಾನು ಹಾಗೆ ಸ್ವಲ್ಪ ಇತ್ತಲ್ವ, ಅದಕ್ಕೇ ಕತ್ರಿಲೇ ಕಟ್ ಮಾಡ್ತಾಯಿದ್ದೀನಿ. ಹಾಗೆಯೇ ನಾನು ಅವತ್ತು ಒಂದು ಸೈಲೆಂಟ್ ವ್ಲಾಗ್ ಅಂತ ಹಾಕಿದ್ದೆ ಗೊತ್ತಾ. ಆ ವ್ಲಾಗ್ ಪಾಪ ಯಾರಿಗೂ ಇಷ್ಟನೇ ಆಗಿಲ್ಲ. ನನ್ನ ವಾಯ್ಸು ತುಂಬ ಚೆನ್ನಾಗಿದೆಯಂತೆ, ನೀವು ಮಾತಾಡಿದ್ರೆ ಕೇಳೋಕ್ಕೆ ಚೆನ್ನಾಗೆ, ನೀವು ಮಾತಾಡೋ ಥರನೇ ವೀಡಿಯೋನ ಹಾಕಿ ಅಂತ ತುಂಬ ವೀಡಿಯೋಗಳು ಆ ಥರದ್ದು ತುಂಬ ಚೆನ್ನಾಗಿ ಓಡುತ್ತೆ. ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಮಾಡಿದೆ, ಆದರೆ ಯಾರಿಗೂ ಇಷ್ಟ ಆಗಿಲ್ಲ, ಇನ್ನು ಮಾಡೋದಿಲ್ಲ. ನಾನು ಊರಿಗೆ ಹೋದಾಗ ಒಂಥರ ನ್ಯಾಚುರಲ್ ಸೌಂಡೆಲ್ಲ ಹಾಕಿಬಿಟ್ಟು ವೀಡಿಯೋನ ಮಾಡೋಣ ಅಂತ ಇದ್ದೆ. ಆದರೆ ಇನ್ಯಾವತ್ತೂ ಆ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ. ಯಾರಿಗೂ ಇಷ್ಟ ಆಗಿಲ್ಲ, ಮತ್ತು ಅದು ಚೆನ್ನಾಗಿ ಕೂಡ ಓಡಲಿಲ್ಲ. ನಾವು ಒಂದೊಂದು ಸಲ ಹಾಗೆಯೇ ಬೇರೆ ಯಾರನ್ನಾರು ನೋಡಿ ಒಂದೊಂದನ್ನು ಅಳವಡಿಸ್ಕೊತೀವಲ್ವ, ಅದು ಯಾರಿಗೂ ಅಷ್ಟು ಇಷ್ಟ ಆಗೋಲ್ಲ. ನಾವು ಹೇಗೆ ಮಾಡ್ತೀವೋ ಹಾಗೆ ಮಾಡಿದ್ರೇ ಜನರಿಗೆ ಇಷ್ಟ ಆಗುತ್ತೆ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಅವ್ರದ್ದೇ ಆಗಿರೋ ಒಂದು ಟ್ರೆಂಡನ್ನ ಸೆಟ್ ಮಾಡಿರ್ತಾರಲ್ವ, ಹಾಗಾಗಿ ಆ ಟ್ರೆಂಡಲ್ಲಿರೋದನ್ನು ಅವರು ನೋಡ್ತಾರೆ. ನಾನು ಈ ಥರ ಮಾಡಿರೋದ್ರಿಂದ ಜನರಿಗೆ ನಾನು ಈ ಥರ ಒಟ ಅಂತ ಮಾತಾಡಿದ್ರೆ, ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಅದಿಷ್ಟ ಆಗುತ್ತೆ. ಅದು ಅವ್ರು ಹೇಳ್ತಾಯಿದ್ರು, ನೀವು ತೋರಿಸ್ತೀರ ಅಡುಗೆಗಳಾಗಲಿ ಪ್ರತಿಯೊಂದನ್ನು, ಅದೇ ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾನು ಇನ್ನೂ ಆ ದುಸ್ಸಾಹಸಕ್ಕೆ ಕೈ ಹಾಕೋದಿಲ್ಲ, ಮಾಡೋದಿಲ್ಲ ಇನ್ನು ಆ ಥರ ವೀಡಿಯೋನ. ಹಾಗೆ ಗೋಧಿ ಹಿಟ್ಟನ್ನು ಕೂಡ ಕಲಸಿ ಆಯಿತು. ಮೆಂತ್ಯ ಸೊಪ್ಪಿತ್ತಲ್ವ, ಅದನ್ನು ಕೂಡ ಹಾಕಿದೆ. ಹಾಗೆ ಈಗ ಸಿಂಬನಿಗೆ ಅನ್ನ ಕೂಡ ಇರಲಿಲ್ಲ, ಈಗ ಸಿಂಬನಿಗೆ ಅನ್ನ ಕೂಡ ಇಡ್ತಾಯಿದ್ದೀನಿ. ಈ ಥರ ಸಿಪ್ಪೆ ಜೊತೆಗೇ ಆಲೂಗಡ್ಡೆ ಹಾಕಿದರೆ ಹೌದು, ನೀರು ಒಳಗಡೆ ಎಳ್ಕೊಳ್ಳೋದಿಲ್ಲ. ನಾನು ಈ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕಿದ್ರೆ ನಾನು ಇದೇ ಥರ ಬೇಯಿಸೋದು. ಕೆಲವೊಂದು ಸಲ ತುಂಬ ದೊಡ್ಡದಿದ್ದಾಗ ಮಾತ್ರ ಹೆಚ್ಚಿ ಹಾಕ್ತೀನಿ. ಆದರೆ ಇದೇನೆಂದರೆ ತುಂಬ ಹೊತ್ತು ಬೇಯಿಸಬೇಕಾಗುತ್ತೆ. ಒಂದು 7-8 ವಿಷಲ್ ಹೊಡೆಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ. ನಾನು ಸಣ್ಣದು ಹಾಕಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಗನೆ ಚೆನ್ನಾಗಿ ಬೆಂದಿತ್ತು. ಮತ್ತು ಮ್ಯಾಶ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು.
ಬೇರೆ ಎಲ್ಲ ಕೆಲಸ ಮುಗಿಸ್ಕೊತಾ ಇದ್ದೆ. ಯಾಕಂದರೆ ಬೇಗ ಸ್ನಾನ ಮಾಡಿ ಬೇಗ ಪೂಜೆ ಮಾಡೋಣ ಅಂತೇಳಿ. ಆದರೆ ನನಗೆ ನೆಲ ಒರೆಸ್ಕೊಂಡ್ರೆ ಸಮಾಧಾನ ಅನಿಸೋದೇ ಇಲ್ಲ. ಹಾಗಾಗಿ ಅವ್ರು ಬರಲಿ ಅಂತ ಬೇರೆ ಎಲ್ಲ ಕೆಲಸಗಳು ಮೇಲ್ಗಡೆ ಹೋಗಿ ಎಲ್ಲ ಕ್ಲೀನ್ ಮಾಡಿ ಬಂದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಆಲೂಗಡ್ಡೆ ಚೆನ್ನಾಗಿರಲಿಲ್ಲಂತೆ, ಹಾಗಾಗಿ ಒಂದು 3/4 kg ಏನೋ ಇತ್ತು, ಅಷ್ಟು ಮಾತ್ರ ತೊಗೊಬಂದೆ. ಇನ್ನೊಂದು ಸಲ ತರ್ತೀನಿ ಅಂದರು. ಆ ಬಣ್ಣ ಸೌತೆ ಯಾಕೆ ತಂದಿದ್ದಾರೋ ಗೊತ್ತಿಲ್ಲ, ನಂಗೆ ಬೇಡ ಆಗಿತ್ತು. ಆವಾಗ ಕೆಲಸದವ್ರು ಊಟಕ್ಕೆ ಇರ್ತಿದ್ರಲ್ಲ ಆವಾಗ ತಂದಿದ್ದೆ. ಇನ್ನೂ ಒಂದಿದೆ, ಅದನ್ನೇ ನಾನೇನು ಖಾಲಿ ಮಾಡಿಲ್ಲ. ಕೊತ್ತಂಬರಿ ಸೊಪ್ಪು ತೊಗೊಬಂದರು, ಅದನ್ನು ಕೂಡ ಸ್ವಲ್ಪ ಹೆಚ್ಚಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು. ನೆನ್ನೆ ಚೆನ್ನಾಗಿರಲಿಲ್ಲ ಅಂತ ಅವ್ರು ಕೊಟ್ಟಿರಲಿಲ್ಲ ಅಂತೆ. ಅವರು ನಮ್ಮೂರವರೇ, ತರಕಾರಿ ಮಾರೋರು. ನಾವೀಗ ಸಂತೆಗೆ ಹೋಗೋದೇ ಇಲ್ಲ. ಎಲ್ಲಿದೆ ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಿದೆ, ಅದರ ಆಪೋಸಿಟ್ಟೇ ಅವರು ತರಕಾರಿ ಎಲ್ಲ ಮಾರ್ತಾರೆ. ನಾವು ಯಾವಾಗಲೂ ಇವಾಗ ಅಲ್ಲಿಂದನೇ ತರ್ತೀವಿ ಮತ್ತು ತುಂಬ ಫ್ರೆಶ್ ಆಗಿರುತ್ತೆ. ಅವರು ಶಿವಮೊಗ್ಗ ಬೆಳಗ್ಗೆ 4 ಗಂಟೆಗೆ ಹೋಗಿ ತೊಗೊಂಬರ್ತಾರೆ. ಬೆಳಗ್ಗೆ ನಮ್ಮ ಮನೆಯವರು ಊರಿಂದ ಬರೋ ಟೈಮಿಗೆ ತರಕಾರಿ ಇಳಿಸ್ತಾ ಇರ್ತಾರಂತೆ. ಆವಾಗ ನೋಡಿ ನಮ್ಮ ಮನೆಯವ್ರು ಕೇಳ್ತಾರೆ ಏನಾದರೂ ಬೇಕಾ ಅಂತೇಳಿ. ಹಾಗಾಗಿ ನಾನೀಗ ಸಂತೆಗೆ ಹೋಗೋದೇ ಇಲ್ಲ, ನಮ್ಮ ಮನೆಯವರು ಹೋಗೋದಿಲ್ಲ, ನಾನಂತೂ ಎಲ್ಲಿ. ನನ್ನ ಮಗ ಸ್ಕೂಲ್ ಬಿಟ್ಟಾಗಿಂದ ನಾನು ಸಂತೆ ಕಡೆ ಮುಖನೂ ಮಾಡಿಲ್ಲ. ಇಲ್ಲಾಂದರೆ ಅವಾಗ ಯಾವಾಗಲೂ ಶ್ರೇಯುನ ಸ್ಕೂಲಿಂದ ಕರ್ಕೊಂಬರ್ಬೇಕಿದ್ರೆ ನಾನು ಅವನು ಹೋಗ್ತಿದ್ವಿ. ಇಲ್ಲ ಅವ್ರನ್ನ ಹೋಗೋದಕ್ಕಿಂತ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆ ನಾನು ಹೋಗಿ ತರ್ತಿದ್ದೆ. ಶ್ರೇಯು ಇದ್ದಾಗ ಹೋದರೆ ಮಂಡಕ್ಕಿ ತೊಗೊಳ್ಳೋನು, ಆಮೇಲೆ ಬೋಟಿ ಮಾರೋರಲ್ಲಿ ಅದನ್ನು ತೊಗೊಳ್ಳೋನು. ಅವನು ಅದನ್ನು ತೊಗೊತಾನೆ ಅಂತ ನಾನು ಒಂದೊಂದು ಸಲ ಸ್ಕೂಲಿಗೆ ಹೋಗೋದಕ್ಕಿಂತ ಮುಂಚೆನೇ ಸಂತೆ ಮುಗಿಸ್ಕೊಂಡು ಹೋಗ್ತಾಯಿದ್ದೆ. ಅವಾಗೆಲ್ಲ ಅದೊಂಥರ ಹುಚ್ಚಿತ್ತು. ಇವಾಗ ಮನೆ ಬಿಟ್ಟು ಹೊರಗೆ ಹೋಗೋಕ್ಕೆ ಬೇಡ ಅಂತ ಅನಿಸುತ್ತೆ. ಹಾಗೆಯೇ ನಾನು ಆಲೂ ಪರೋಟ ಮಾಡಿದ್ದೆಲ್ಲ, ಆವಾಗ ಹೇಳಿದರು ಆಲೂ ಪರೋಟ ತೆಳ್ಳಗೆ ಉದ್ದಬೇಡಿ, ಅಂದರೆ ತೆಳ್ಳಗಿರೋದಿಲ್ಲ, ಅದು ದಪ್ಪ ಇರುತ್ತೆ ಅಂತ. ಆದರೆ ನಮಗೆ ಅಷ್ಟು ದಪ್ಪ ಇದ್ದರೆ ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನಮಗೆ ಹೆಂಗೆ ಬೇಕೋ ಹಾಗೆ ಮಾಡ್ಕೊತೀನಿ. ನಾನು ಸ್ವಲ್ಪ ತೆಳುವಾಗೇ ಉದ್ದುತ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಹೋದ್ಸಲ ಎಲ್ಲ ರೆಸಿಪಿ ಶೇರ್ ಮಾಡಿದ್ದೀನಲ್ವ, ನೀವು ಆ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಅದೇ ಚಿನ್ನಿ ಫೋನ್ ಮಾಡಿದಾಗ ಅಂತ ಇದ್ಲಿ, ನೀನು ಕಲ್ತಿದ್ದೀನಿ ಅಂತ ಇದನ್ನು ಪದೇ ಪದೇ ಮಾಡ್ತಾ ಇದೀಯಾ ಅಂತ ಹೇಳಿದ್ಲು. ಇಲ್ಲ ನಿಮ್ಮ ಡ್ಯಾಡಿಗೂ ಮತ್ತು ಇಷ್ಟ ಅಲ್ವಾ, ಮತ್ತು ನಾನು ಅವರೊಬ್ರಿಗಾಗೆ ಮತ್ತು ಬೇರೆ ಏನು ಮಾಡಲಿ, ರೊಟ್ಟಿ ಮಾಡಿದ್ರೆ ನಾನು ಸಂಜೆ ಏನು ತಿನ್ನೋದಿಲ್ಲ, ಅದಕ್ಕೇ ಅವರಿಗಾಗಿ ಮಾಡ್ತಾಯಿದ್ದೀನಿ. ಚಿನ್ನಿ ಅದೇ ಅಂತ ಇದ್ಲು, ಇದಕ್ಕೆ ಪನ್ನೀರ್ ಹಾಕು ಇಲ್ಲ ಚೀಸ್ ಹಾಕಿ ಮಾಡು ಅಂತ ಇದ್ಲು. ಇಲ್ಲ ಗೋಬಿ ಇರುತ್ತೆ ಗೊತ್ತಾ, ಅದನ್ನು ತುರಿದು ಹಾಕಿದರೆ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿದ್ಲು. ನೋಡೋಣ, ಅದೇ ಒಂದು ಸಲ ಯಾವಾಗಾದರೂ ಟ್ರೈ ಮಾಡ್ತೀನಿ. ಇನ್ನೇನು ಮಗ ಬರ್ತಾನಲ್ವ, ಅವನು ಬಂದರೆ ನಾನು ಸೀದಾ ಇನ್ನೇನು ಊರಿಗೆ ಹೋಗೋದೇ ಆಗಿಬಿಡುತ್ತೆ. ಯಾಕಂದರೆ ಹಪ್ಪಳದ ಮಾಡ್ಕೋಬೇಕು, ಆನಂತರ ಗೇರು ಬೀಜ ಆರ್ಸೋಕ್ಕೋಗ್ಬೇಕು. ನಾನು ಹೆಂಗಪ್ಪ ಊರಿಗೆ ಹೋಗಲಿ, ಈ ಬಿಸಿಲಲ್ಲಿ ಹೆಂಗೆ ಗೇರು ಬೀಜ ಆರಿಸ್ಲಿ ಅಂತ ನಂಗೆ ನಿಜವಾಗ್ಲೂ ಈಗ ಹೋಗೋದಕ್ಕಿಂತ ಮುಂಚೆನೇ ತಲೆ ಬಿಸಿ ಆಗಿಬಿಟ್ಟಿದೆ. ಊರಿಗೆ ಹೋದರೆ ಗೊತ್ತಲ್ವ, ನನಗೆ 5 ನಿಮಿಷ ಟೈಮ್ ಅಂತ ಸಿಗೋದೇ ಇಲ್ಲ. ಯಾಕೋ ಹೋಗೋಕ್ಕೂ ಬೇಡ ಥರ ಅನಿಸ್ಬಿಟ್ಟಿದೆ ನನಗೆ. ಆ ಕೆಲಸ ನೋಡೇ ನನಗೊಂಥರ ಹೆದರಿಕೆ ಆಗ್ತಾ ಇದೆ. ಆದರೆ ಹೋಗಲೇಬೇಕಲ್ವ, ನನ್ನ ಕೆಲಸ ನಾನು ಮಾಡಲೇಬೇಕಾಗುತ್ತೆ. ಹಾಗೆ ನಮ್ಮನೆಯವರು ತಿಂಡಿ ಕೂಡ ತಿಂದರು. ಈಗ ಮಸ್ಕ್ ಮೆಲನ್ ಹಣ್ಣಿತ್ತು, ಅದರದ್ದು ಮಿಲ್ಕ್ ಶೇಕ್ ಆದರೂ ಕುಡಿಯೋಣ ಅಂತ. ಅದು ಬೆಳಗ್ಗೆ ತಿಂಡಿಗೆ ಆ ಟೈಮಿಗೆ ಅದು ತಿಂಡಿ ಮಾಡಿದಾಗ, ಚೆನ್ನಾಗಿರೋ ತಿಂಡಿ ಮಾಡಿದಾಗ ಇನ್ನೂ ಹಸಿವು ಆಗುತ್ತೆ. ನನಗಿವತ್ತು ಮಧ್ಯಾಹ್ನ ಹಾಗೆ ಅನ್ನಿಸ್ತಾ ಇತ್ತು. ದಿನ ಅನ್ನ ಸಾರು ಅಂದರೆ ನಂಗೆ ಮಧ್ಯಾಹ್ನ ಯಾವಾಗಲೂ ಅನ್ನ ಸಾರು ಬೇಕೇ ಬೇಕು. ಆದರೂ ಒಂದೊಂದು ಸಲ ಬೇರೆ ಏನಾದರೂ ಬೇರೆಯವ್ರಿಗೆ ಸ್ಪೆಷಲ್ ಮಾಡಿದಾಗ ಇದು ಚೆನ್ನಾಗಿರುತ್ತೆ ಅನಿಸುತ್ತೆ. ಆದರೆ ಇವತ್ತು ತಿನ್ನಬಾರ್ದು ಅಂತ ಇರುತ್ತಲ್ವ, ಆವಾಗ ನನಗೆ ತಿನ್ನಬೇಕು ಅನ್ಸೋಕ್ಕೆ ಶುರುವಾಗುತ್ತೆ. ನಾನು ಹೇಳಿದ್ದು ಅರ್ಥ ಆಯಿತೋ ಇಲ್ವೋ ನಂಗೆ ಗೊತ್ತಿಲ್ಲ. ನಂಗೆ ಮಧ್ಯಾಹ್ನ ಅನ್ನ ಸಾರು ಊಟ ಮಾಡಬೇಕು ಅಂತ ತುಂಬ ಅನಿಸಿತ್ತು.
ಹಾಗೆಯೇ 10 ಗಂಟೆಗೆಲ್ಲ ನನ್ನ ಪೂಜೆ ಕೂಡ ಆಗಿತ್ತು. ಈಗ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ನಮ್ಮ ಮನೆಯವರಿಗೆ ರಸಮ್ ಮಾಡೋಣ ಅಂತ ಟೊಮೆಟೊ ಹಾಗೆ ಸ್ವಲ್ಪ ಚೆರಿ ಟೊಮೆಟೊ ಇತ್ತು, ಅದನ್ನು ಬೇಯೋದಕ್ಕೆ ಹಾಕಿದ್ದೆ. ಮತ್ತು ನಾರ್ಮಲ್ ಟೊಮೆಟೊ ಕೂಡ ಹಾಕಿದ್ದೆ. ಅದನ್ನು ನಾನು ಇವತ್ತು ಮಿಕ್ಸಿ ಏನೂ ಮಾಡಿಲ್ಲ, ಯಾಕಂದರೆ ಅವರೊಬ್ಬರಿಗೆ ಅಲ್ವಾ, ಹಾಗಾಗಿ ಸ್ವಲ್ಪ ಮಾತ್ರ ಬೇಳೆನ ಬೇಯೋದಕ್ಕೆ ಹಾಕಿದ್ದೆ. ಅದನ್ನು ಕ್ಲೀನಾಗಿ ಕೈಯಲ್ಲಿ ಎಲ್ಲ ಹಿಸುಕಿ ಚೂರು ಮೆತ್ತಗೆ ಮಾಡಿದೆ ಅದನ್ನೇನ. ಹಾಗೆ ಒಂದು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ. ಜೀರಿಗೆ, ಸಾಸಿವೆ, ಕರಿಬೇವು, ಸ್ವಲ್ಪ ಹಿಂಗೆ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿದ್ದೀನಿ. ಆನಂತರ ರಸಮ್ ಪುಡಿನ ಹಾಕಿದ್ದೀನಿ. ಬೇಕಿದ್ದರೆ ನೀವು ಇದಕ್ಕೆ ಟೊಮೆಟೊ, ಈರುಳ್ಳಿ ಕೂಡ ಹಾಕ್ಬೋದು. ನಾನಿವತ್ತು ಆ ಥರ ಏನೂ ಹಾಕಿಲ್ಲ. ಹಾಗೆ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಒಬ್ಬರಿಗೆ ಅಲ್ವಾ, ಎಷ್ಟು ಮಾಡಿದ್ರೆ ಅದು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನೋಡಿ ಸ್ವಲ್ಪನೇ ಮಾಡಿದ್ದೀನಿ. ಅದರಲ್ಲೂ ಕೂಡ ಹಾಗೆ ಉಳಿತು. ಯಾಕಂದರೆ ನಮ್ಮ ಮನೆಯವ್ರು ಬಂದಾಗ 2 ಗಂಟೆ ಏನೋ ಆಗಿತ್ತು. ಯಾಕಂದರೆ ತೋಟದಲ್ಲಿ ಕೆಲಸ ನಡೀತಾ ಇತ್ತಲ್ವ, ಅದನ್ನು ಬಿಟ್ಟು ಬರೋದಕ್ಕೂ ಬರೋದಿಲ್ಲ. ಆಮೇಲೆ ಆ ತೋಟದ ಕೆಲಸದವರಿಗೆ ಊಟ ಒಯ್ಯಬೇಕು ಅಂತ ಹೇಳಿ 2 ಗಂಟೆಗೆ ಬಂದವರೇ ಊಟ ಮಾಡಿದವ್ರು ಹಾಗೆ ಹೊರಟೇ ಬಿಟ್ಟರು. ಹಾಗೆಯೇ ಬಾಳೆ ಕೊನೆ ತಂದಿದ್ರು, ಒಂದು ಹಣ್ಣಾಗಿತ್ತು. ಅದರಲ್ಲಿ ಸುಮಾರೆಲ್ಲ ಕೊಳೆತೋಗೋದಕ್ಕೆ ಕೂಡ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಚೆನ್ನಾಗಿರೋ ಹಣ್ಣನ್ನು ಮಾತ್ರ ನೋಡಿ ಈ ಥರ ಹೆಚ್ಚಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಚೂರು ಬೆಲ್ಲನ ಕಾಯಿಸ್ತಾ ಇದ್ದೀನಿ. ಅದಕ್ಕೇ ನಾನು ಸ್ವಲ್ಪ ಇದು ಎಳ್ಳು ಪುಡಿ ಮಾಡಿ ಹಾಕಿದ್ದೀನಿ. ಬಿಸಿದನ್ನೇ ಹಾಕಬಾರ್ದು, ನಾನು ಬಿಸಿದನ್ನು ಹಾಕಿದೆ. ಅದ್ರ ಜೊತೆಗೆ ಏನಾದರೂ ಸಿಹಿ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ 1-2 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂಚೂರು ಹಸಿ ಕಾಯಿ ತುರಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬಿಟ್ಟು ಅದು ಅಂದರೆ ತಿನ್ನೋ ಟೈಮಿಗೆ ಆ ಥರ ಮಾಡ್ಕೊತೀನಿ. ಹಾಗೆಯೇ ಈಗ ಉಪ್ಪಿಟ್ಟನ್ನು ಕೂಡ ಮಾಡ್ತಾಯಿದ್ದೀನಿ. ಬರೀ ತರಕಾರಿಗಳನ್ನ ಜಾಸ್ತಿ ಹಾಕಿ ಉಪ್ಪಿಟ್ಟನ್ನು ಮಾಡ್ಕೊತೀನಿ ನಾನು. ರವೆ 1/4 ಕಪ್ಪಷ್ಟು ಮಾತ್ರ ರವೆ ಹಾಕ್ತೀನಿ. ನಾನು ಸ್ವಲ್ಪ ತರಕಾರಿನ ಜಾಸ್ತಿ ಹಾಕ್ಕೊತೀನಿ. ನನಗೆ ತರಕಾರಿ ಹಾಕಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಆ ಕಪ್ಪಲ್ಲಿ 3/4 ಕಪ್ಗಿಂತನೂ ಚೂರು ಕಮ್ಮಿನೇ ಇತ್ತು. ಅರ್ಧ ಅಲ್ಲ, ಅರ್ಧಕ್ಕಿಂತ ಜಾಸ್ತಿ, 1/3 ಅಂತಲೇ ಇಟ್ಕೊಳ್ಳಿ. 1/4 ಕಪ್ಪಷ್ಟು ರವೆನ ಹಾಕ್ಕೊಂಡು ಉಪ್ಪಿಟ್ಟನ್ನು ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಚೆನ್ನಾಗಾಗಿತ್ತು. ನಾನು ಸ್ವಲ್ಪ ಖಾರ ಮಾಡ್ಕೊಂಡಿದ್ದೆ. ಯಾಕಂದರೆ ಅದ್ರ ಜೊತೆ ಉಪ್ಪಿನಕಾಯಿ ಏನೂ ಹಾಕಕ್ಕೆ ಬರೋಲ್ಲ. ಯಾಕಂದರೆ ನಾವು ಲಿಂಗಾಯತರು ಗೊತ್ತಲ್ವ, ಎಲ್ಲದಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಏನೂ ನಾವು ಮಾಡೋದೇ ಇಲ್ಲ. ಹಾಗಾಗಿ ಹಪ್ಪಳ ಅದ್ರ ಜೊತೆ ತಿನ್ನೋಣ ಅಂದರೆ ಅದು ಅಕ್ಕಿದೆ, ಅದಕ್ಕೂ ನಾವು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ. ಹಾಗಾಗಿ ಬರೀ ಉಪ್ಪಿಟ್ಟೆ ತಿನ್ನೋಕೆ ಆಗೋದಿಲ್ಲ. ಅದಕ್ಕೇ ಅದ್ರ ಜೊತೆಗೆ ಏನಾದ್ರು ಒಂಚೂರು ಸಿಹಿ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಂಥೇಳಿ ಇದು ಬಾಳೆಹಣ್ಣಿನ ರಸಾಯನ ಮಾಡಿಕೊಂಡೆ. ಹಾಗೆಯೇ ನಮ್ಮ ಮನೆಯವರು ಬಂದರು. ಉಪ್ಪಿಟ್ಟು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು. ಅವ್ರು ಊರು ಬಿಟ್ಟಿದ್ದೀನಿ ಅಂದ ತಕ್ಷಣ ನಾನು ಉಪ್ಪಿಟ್ಟನ್ನು ಮಾಡಿಕೊಂಡೆ. ಯಾಕಂದರೆ ಉಪ್ಪಿಟ್ಟು ತಣ್ಣಗಿದ್ರೆ ತಿನ್ನೋಕೆ ಚೆನ್ನಾಗಾಗಲ್ಲ. ಹಾಗೆಯೇ ಬರಬೇಕಿದ್ರೆ ಅಲ್ಲಿ ಮತ್ತೆ ಮಸ್ಕ್ ಮೆಲನ್ ಮಾರ್ತಾಯಿದ್ರಂತೆ. ನೀನು ಹೆಂಗಿದ್ರು ಜ್ಯೂಸ್ ಕುಡಿತೀಯಲ್ಲ ಅಂತ ಇವಾಗ ಮತ್ತೆ ತಂದಿದ್ದಾರೆ. ಖಾಲಿನೂ ಕೂಡ ಆಗಿತ್ತು. ಯಾಕಂದರೆ ರಾತ್ರಿಗೂ ಕೂಡ ನನಗೆ ಇರಲಿಲ್ಲ. ನಾನು ತಟ್ಟೆ ಗಿಟ್ಟೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೀನಿ. ಅವ್ರು ಬಂದ ತಕ್ಷಣ ಈಗ ಊಟ ಮಾಡೋದೆ. ಬೈದರು ಅವರು, ನಾನು ಬರೋದು ಲೇಟ್ ಆಗುತ್ತೆ, ನೀನು ಊಟ ಮಾಡೋಕ್ಕಾಗಲ್ವಾ ಅಂತ. ಮಧ್ಯಾಹ್ನದ ಹೊತ್ತು ನನಗೆ ಅವ್ರು ಬಿಟ್ಟು ಊಟ ಮಾಡೋಕ್ಕೆ ನನಗೂ ಇಷ್ಟ ಆಗಲ್ಲ. ಅವ್ರು ಇಲ್ಲ ಮನೇಲಿ ಅಂದರೆ ನಾನು ಮಧ್ಯಾಹ್ನದ ಹೊತ್ತು ಊಟ ನೆಟ್ಟಿಗೆ ಮಾಡೋದೇ ಇಲ್ಲ. 10 ಸಲ ಫೋನ್ ಮಾಡ್ತಿರ್ತಾರೆ ಅವರೆಲ್ಲರೂ, ಹೊರಗಡೆ ಹೋದರೆ ಊಟ ಮಾಡಿದ್ಯಾ ಅಂತ. ಹಾಗೆಯೇ ಇವತ್ತಿನ ಗುರುವಾರದ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಬಾಯ್.